ಈ ಒಂದು ಪೇಮೆಂಟ್ ಹೆಚ್ಚಾಗ್ತಾ ಇರ್ತದೆ, ಜಿಗಿತ ಆಗ್ತಾ ಇರ್ತದೆ. ಅದೇ ಕಾಲಕ್ಕೆ ಗೊಬ್ಬರ ರೇಟ್ಗಳು ಜಂಪ್ ಆಗ್ತಾ ಇರ್ತಾವೆ. ಅದೇ ಕಾಲಕ್ಕೆ ಇನ್ನುಳಿದ ಎಲ್ಲ ವಿಷಯಗಳು ಹೇಳಿಲ್ಲ ನಿಮಗೆ, ಭೂಮಿಯಲ್ಲಿ ಹಾಕುವ ಸಗಣಿ ಗೊಬ್ಬರ ಆಗಿರ್ಬೋದು ಅಥವಾ ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಎಲ್ಲ ತುಟ್ಟಿ ಆಗ್ತಾ ಹೋಗ್ತಿರ್ತಾವೆ. ಆ ಎಲ್ಲ ನೆಲೆಗಟ್ಟಿನಲ್ಲೇ ಪ್ರತಿ ವರ್ಷವೂ ಆ ದಿಶೆಯಲ್ಲೇ ಈ ಇಳುವರಿ ಎಷ್ಟು ಬಂದ್ರೆ ಏನು ಕೊಡಬೇಕು ಅನ್ನುವಂಥದ್ದು ನಡೆದ್ರೆ ಭಾಳ ಉತ್ತಮ. ಅದಕ್ಕೆ ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಅದಕ್ಕಾಗಿ SIP ರಚನೆ ಮಾಡಿ ಆ SIP ಇದ್ದಿದ್ದು ಈ FRP ಫಿಕ್ಸ್ ಮಾಡೋರಿಗೆ ತಿಳಿಸ್ಬೇಕಾಗ್ತದೆ. ಆಗ ರಾಜ್ಯದ ಬೇರೆ ಬೇರೆ ವಾತಾವರಣದಲ್ಲಿ ಬೇರೆ ಬೇರೆ ಈ ಒಂದು ಇಳುವರಿ ಫಿಕ್ಸ್ ಮಾಡೋದು ಇವೆಲ್ಲ ನಡೆಯುವಂಥ ಸಾಮಾನ್ಯ ಕ್ರಿಯೆ ಆಗಿದಾವೆ. ಆದರೆ ಇಲ್ಲೇ ಒಂದು ಸಾಮಾನ್ಯವಾಗಿ ರೈತರು ಬಯಸೋದೇನಪ್ಪ ಅಂತಂದ್ರೆ 9-10 ಆಯ್ತಪ್ಪ ಅಂದ್ರೆ ಸ್ವಲ್ಪ ನಮಗೆ ಅನುಕೂಲ ಆಗ್ತದೆ, ಅನುಕೂಲ ಅಂದ್ರೆ ಸ್ವಲ್ಪ ಲಾಭ ಆಗ್ತದೆ, ಇನ್ನೂ ರೇಟ ಹೆಚ್ಚು ಬರ್ಬೋದು ಅಂತೇಳಿ. ಇನ್ನೊಂದು ಮಾತಿಲ್ಲ, ಈಗಾಗಲೇ ಮೊನ್ನೆ ಆದಂಥ 3300 ಒಳಗೆ ಫಿಕ್ಸ್ ಮಾಡಿದ್ದಕ್ಕೆ ಇದ್ರಲ್ಲಿ ಮತ್ತು ಕೆಲವೊಂದು ನಮ್ಮ ಕಾರ್ಖಾನೆಗಳು ಅವು ಏನಪ್ಪ ಅಂತಂದ್ರೆ 11.5 ಅಥವಾ 11 ಮೇಲ್ಪಟ್ಟು ಇಳುವರಿನ ಕೇಳ್ತಾ ಇದ್ದಾರೆ. ಅಂದಾಗ ಮಾತ್ರ 3300 ಕೊಡ್ಲಿಕ್ಕೆ ಆಗ್ತದೆ, ಇಲ್ಲ ಲಾಸ್ ಆಗ್ತದೆ ಅಂತೇಳಿ. ಇದನ್ನೆಲ್ಲನೂ ಯಾರು ಡಿಸೈಡ್ ಮಾಡೋರು? ಅವರು ಸಕ್ಕರೆ ಮಾಲೀಕರು ಹಂಗೆ ಹೇಳ್ತಾರೆ. ಮತ್ತು ನಮ್ಮ ಸರ್ಕಾರ ಇದ್ದಿದ್ದು ಇಲ್ಲ, ನೀವು 3300 ಕೊಡ್ರಿ ಅಂತ ಹೇಳ್ತಾ ಇದ್ದ. ಮತ್ತು ಅದ್ರ ಜೊತೆಗೆ 3250 ಕೊಡ್ತೀವಿ, ಇನ್ನು 50 ರೂಪಾಯಿ ಸರ್ಕಾರ ಕೊಡ್ತೈತಿ. ಸರ್ಕಾರ ಯಾವಾಗ ಕೊಡ್ತೈತಿ ಅಂದ್ರೆ 6 ತಿಂಗಳು ಬಿಟ್ಟು ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ಇವೆಲ್ಲವೂ ಈಗ ನಡೆದಂಥ ಘಟನೆಗಳು. ಯಾಕಂದ್ರೆ ಇವುಗಳ ಭಾರ ಎಷ್ಟು ಬರ್ತದೆ ಏನು ಅದು ಮಾತು ಬೇರೆ. ಬಟ್ ರೈತ ಇದೆಲ್ಲ ಮಾಡ್ಲಿತಾನ. ಮತ್ತು ಈಗ ನಿಮ್ಗೆ ಒಮ್ಮಿಟ್ಟು ಹಲವು ಸಲ ಈ ಮಾತನ್ನು ಚರ್ಚೆ ಮಾಡಿದ್ದದ. ಸ್ವತಃ ರೈತಗೆ ಒಂದು ಟನ್ ಕಬ್ಬು ಬೆಳೆದಕ್ಕೆ ಈಗಾಗಲೇ ಹೇಳಿದಂಗೆ 4,500 ರೂಪಾಯಿ ಖರ್ಚು ಬಂದಿರ್ತದೆ. ಅಂದಾಗ ಎಷ್ಟು ಆಯ್ತಪ್ಪ, ಎಷ್ಟು ಟನ್ ಬರ್ತದೆ ಒಂದು ಭೂಮಿಗೆ, ಅದ್ಮೇಲೆ ಲೆಕ್ಕಾಚಾರ ತಕ್ಕ ಹೋಗುವಂಥದ್ದು ಬರ್ತಾರೆ. ಅಂದರೆ ಒಟ್ಟಾರೆಯಾಗಿ ರೈತ ಉಳಿಬೇಕಿಲ್ಲ. ಇದು ಒಂದು ನಾವು ಕಮರ್ಷಿಯಲ್ ಕ್ರಾಪ್ ಅಂತೀವಿ. ಇನ್ನು ಅದೇ ಕಾಲಕ್ಕೆ ಇವತ್ತಿನ ರೈತರ ಬದುಕನ್ನು ನಾವು ಗಮನಿಸಬೇಕಾಗಿದೆ. ಎಲ್ಲ ಆದಮೇಲೆ ಹೌದು ನಾವು ಭಾಳ ಕೊಡ್ತೀವಿ, ಅವ್ರು ಲಾಭ ಆಗಿದ್ದಾರೆ ಅಂತಂದ್ರೆ ಇವತ್ತಿಗೂ